ದೇಶದಾದ್ಯಂತ ನೀಟ್ ಪರೀಕ್ಷೆ ಮತ್ತೊಮ್ಮೆ ಭಾರಿ ವಿವಾದದ ಕೇಂದ್ರಬಿಂದುವಾಗಿದೆ. ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆರೋಪಗಳು, ಪರೀಕ್ಷಾ ಕ್ರಮಗಳ ವಿವಾದಗಳು ಹಾಗೂ ಕೀ ಉತ್ತರದ ಗೊಂದಲಗಳ ನಡುವೆ ನೀಟ್ ಪರೀಕ್ಷೆಯನ್ನೇ ರದ್ದುಪಡಿಸಬೇಕೆಂಬ ಒತ್ತಾಯ ದಿನದಿಂದ ದಿನಕ್ಕೆ ತೀವ್ರಗೊಳ್ಳುತ್ತಿದೆ. ದೆಹಲಿಯಲ್ಲಿ ಆರಂಭವಾದ ವಿದ್ಯಾರ್ಥಿಗಳ ಹೋರಾಟ ಈಗ ಹಲವು ರಾಜ್ಯಗಳಿಗೆ ವಿಸ್ತರಿಸಿದ್ದು, ಶಿಕ್ಷಣ ವ್ಯವಸ್ಥೆಯ ಕುರಿತು ರಾಷ್ಟ್ರಮಟ್ಟದ ಚರ್ಚೆಗೆ ಕಾರಣವಾಗಿದೆ. ಒಂದೆಡೆ ನೀಟ್ ಪರೀಕ್ಷೆಯ ಅಕ್ರಮಗಳ ವಿರುದ್ಧ ಧ್ವನಿ ಎತ್ತುತ್ತಿರುವ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಮತ್ತೊಂದೆಡೆ ಕೇವಲ ಅಕ್ರಮಗಳ ತನಿಖೆ ಸಾಕಾಗುವುದಿಲ್ಲ, ವೈದ್ಯಕೀಯ ಪ್ರವೇಶ ವ್ಯವಸ್ಥೆಯನ್ನೇ ಮರುಪರಿಶೀಲಿಸಬೇಕು ಎಂದು ಶಿಕ್ಷಣ ತಜ್ಞರು ಹಾಗೂ ವಿವಿಧ ಸಂಘಟನೆಗಳು ಒತ್ತಾಯಿಸುತ್ತಿವೆ. ಇದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ ಹಲವು ದಿನಗಳಿಂದ ನಡೆಯುತ್ತಿರುವ ಪ್ರತಿಭಟನೆಯ ದೃಶ್ಯ. ನೀಟ್ ರದ್ದತಿ ಮತ್ತು ಶಿಕ್ಷಣ ವಿಕೇಂದ್ರೀಕರಣದ ಪರವಾಗಿ ನಡೆಯುತ್ತಿರುವ ಈ ಹೋರಾಟಕ್ಕೆ ರಾಜ್ಯದ ವಿವಿಧ ವಿದ್ಯಾರ್ಥಿ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು ಹಾಗೂ ಶಿಕ್ಷಣ ಕ್ಷೇತ್ರದ ಪ್ರತಿನಿಧಿಗಳು ಬೆಂಬಲ ಸೂಚಿಸುತ್ತಿದ್ದಾರೆ. ಪಿಟಿಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. ಏನಂದರೆ ನೀಟ್ ಬೇಡ, CET ಬೇಕು ಅಂತ ಆನ್ಲೈನ್ ಪಿಟಿಷನ್. ಈ ಪಿಟಿಷನ್ಗೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ್ಯಾರು ಈ ವ್ಯವಸ್ಥೆಯಿಂದ ನೊಂದಿದ್ದೀರೋ ಅಥವಾ ವ್ಯವಸ್ಥೆಯ ವಿರುದ್ಧವಾಗಿದ್ದೀರೋ ಎಲ್ಲರೂ ಸಹಿ ಹಾಕಬೇಕು. ದೊಡ್ಡ ಮಟ್ಟದಲ್ಲಿ ಇದನ್ನು ಮಾಡುವ ಮೂಲಕ ನಮ್ಮ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಈ ಅಹವಾಲನ್ನು ನಾವು ಸಲ್ಲಿಸಬೇಕು ಅಂತಿದ್ದೀವಿ. ದಯವಿಟ್ಟು ಎಲ್ಲರೂ ಈ ಪಿಟಿಷನ್ನ ಸಹಿ ಹಾಕಿ ಬೆಂಬಲಿಸಿ. ಇದೇ ವೇಳೆ ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ TVK ಪಕ್ಷವು ನೀಟ್ ವಿರುದ್ಧ ಬಹಿರಂಗ ಹೋರಾಟಕ್ಕೆ ಇಳಿದಿದೆ. ಕರ್ನಾಟಕದಲ್ಲಿಯೂ ವೈದ್ಯಕೀಯ ಪ್ರವೇಶಕ್ಕೆ ಮತ್ತೆ CET ಮಾದರಿಯನ್ನೇ ಅಳವಡಿಸಬೇಕು ಎಂಬ ಬೇಡಿಕೆ ದಿನದಿಂದ ದಿನಕ್ಕೆ ಬಲ ಪಡೆಯುತ್ತಿದೆ. ಮೊದಲನೇದಾಗಿ ಈ 150 ಕೋಟಿ ಜನಗಳಿಗೆ ಒಂದೇ ಒಂದು ಪರೀಕ್ಷೆ ಮಾಡ್ತೀನಿ ಅನ್ನೋದೇ ಒಂದು ಶುದ್ಧ ದಡ್ಡತನದ ನಿಲುವುದು. ಯಾಕಂದರೆ ಇದು ಇಡೀ ಪ್ರಪಂಚದಲ್ಲೇ ಎಲ್ಲಿ ಇರ್ತಕ್ಕಂಥ ಇಷ್ಟೊಂದು ಜನ ಒಂದು ಕಡೆ ಸೇರಿಸಿ ಒಂದು ಪರೀಕ್ಷೆ ಅಥವಾ ಒಂದು ಆಡಳಿತ, ಒಂದು ಸರ್ಕಾರ ಕೊಡ್ತೀನಿ ಅನ್ನೋದೇ ಒಂದು ಶುದ್ಧ ಅವಿವೇಕದ ನಿರ್ಣಯ ಅದು. ಹೀಗಾಗಿ ಇದು ತುಂಬ ಡಿಸೆಂಟ್ರಲೈಸ್ ಆಗಬೇಕು. ಎಲ್ಲವನ್ನು ಒಯ್ದು ದೆಹಲಿಗೆ ಅಥವಾ ಸೆಂಟ್ರಲೈಸ್ಗೆ ಎಲ್ಲವನ್ನು ತುರುಕಬಾರ್ದು. ಯಾಕಂದರೆ ಬಿಹಾರದಲ್ಲಿ ಯಾವ ರೀತಿ ಪರೀಕ್ಷೆ ನಡೆಯುತ್ತೆ ಅಥವಾ ಜಾರ್ಖಂಡಲ್ಲಿ ಯಾವ ರೀತಿ ಪರೀಕ್ಷೆ ನಡೆಯುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದು. ಅಲ್ಲಿ ಎಷ್ಟೊಂದು ಕಾಪಿ ಹೊಡಿತಾರೆ, ಎಷ್ಟೊಂದು ಇದು ಮಾಡ್ತಾರೆ, ಆಮೇಲೆ ಪೇಪರ್ ಲೀಕ್ ಆಗೋದು ಸಾಮಾನ್ಯ. ಇವತ್ತು ಕಾಕ್ರೋಚ್ ಅವರು ಅವ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಿ ಅಂತ ಕೇಳ್ತಿದ್ದಾರೆ. ಇವತ್ತು ಒಬ್ಬ ಧರ್ಮೇಂದ್ರ ಪ್ರಧಾನ್ ಹೋದರೆ ಇನ್ನೊಬ್ಬ ಧರ್ಮೇಂದ್ರ ಪ್ರಧಾನ್ ಬರ್ತಾನೆ. ಅದರಲ್ಲಿ ಬೇರೆ ವಿಚಾರನೇ ಇಲ್ಲ. ಅಲ್ಲಿ ನಮಗೆ ಬೇಕಾಗಿರೋದು ಈ ವ್ಯವಸ್ಥೆನೇ ತಪ್ಪು. ಈ ನೀಟ್ ಅನ್ನುವಂಥ ವ್ಯವಸ್ಥೆನೇ ದೊಡ್ಡ ಅವಿವೇಕದ ನಿರ್ಧಾರ. ಇದು ಮೊದಲಿದ್ರು ಒಡೆದಾಕಬೇಕು. ವೃತ್ತಿಪರ ಶಿಕ್ಷಣಕ್ಕೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯಾದ CETಯನ್ನು ದೇಶದಲ್ಲೇ ಮೊದಲ ಬಾರಿಗೆ ಜಾರಿಗೆ ತಂದ ರಾಜ್ಯ ಕರ್ನಾಟಕ. ಕ್ಯಾಪಿಟೇಷನ್ ಫೀಸ್, ಡೊನೇಷನ್ ಹಾಗೂ ಸೀಟು ಮಾರಾಟದ ದಂಧೆಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಆರಂಭವಾದ ಈ ವ್ಯವಸ್ಥೆ ಹಲವು ವರ್ಷಗಳ ಕಾಲ ಮೆರಿಟ್ ಆಧಾರಿತ ಪ್ರವೇಶಕ್ಕೆ ಮಾದರಿ ಎಂದು ಪರಿಗಣಿಸಲ್ಪಟ್ಟಿತ್ತು. ಸ್ಥಳೀಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶ ದೊರೆಯುವಂತೆಯೂ ಈ ವ್ಯವಸ್ಥೆ ರೂಪುಗೊಂಡಿತ್ತು ಎಂದು ಅದರ ಬೆಂಬಲಿಗರು ವಾದಿಸುತ್ತಾರೆ. ಇವತ್ತು ಏನು ಪ್ರತಿಭಟನೆ ನಡೀತಾ ಇದೆ, ಈ ಪ್ರತಿಭಟನೆ ದೇಶದ ಜನಸಾಮಾನ್ಯರ ಮಕ್ಕಳ ಪ್ರತಿಭಟನೆ ಅಲ್ಲ. ಈ ಪ್ರತಿಭಟನೆ ಧರ್ಮೇಂದ್ರ ಪ್ರಧಾನ್ ಮಗಳು ವಿದೇಶಕ್ಕೆ ಹೋಗ್ತಾ ಇದ್ದಾಳಲ್ಲ, ಅಲ್ಲಿ ಓದ್ತಾ ಇದ್ದಾಳಲ್ಲ ಅಮೆರಿಕದಲ್ಲಿ, ಅದು ಕೂಡ ನನ್ನ ದೃಷ್ಟಿಯಲ್ಲಿ ಪ್ರತಿಭಟನೆ ಅಂತ ಹೇಳಬೇಕಾಗತ್ತೆ. ಇಲ್ಲಿ ವ್ಯವಸ್ಥೆ ಸರಿ ಇದ್ದರೆ ಅವ್ರ ಮಕ್ಕಳು ಕೂಡ ಇಲ್ಲೇ ಓದಬೇಕಾಗಿತ್ತು. ಅಂದರೆ ಇಲ್ಲಿ ವ್ಯವಸ್ಥೆ ಕೊಂದಿದ್ದಾರೆ. ಶೈಕ್ಷಣಿಕ ವ್ಯವಸ್ಥೆಯನ್ನು, ಯುವಕರ ಭವಿಷ್ಯವನ್ನು ಸಾಯಿಸ್ತಾ ಇದ್ದಾರೆ. ಅದು ಇವತ್ತಿನ ಯುವಕರಿಗೆ ಅರ್ಥವಾಗಿದೆ. ಇವತ್ತು ಎಚ್ಚೆತ್ತಿದ್ದಾರೆ. ಯುವಕರ ಮೈಯಲ್ಲಿ ಬಿಸಿ ರಕ್ತ ಇವತ್ತು ಕುದೀತಾ ಇದೆ. ಈ ಕುದಿಯೋದಕ್ಕೆ ಕಾರಣ ಆಗ್ತಾ ಇರುವಂಥದ್ದು BJPಯ ದುರಾಡಳಿತ. ಈ BJPಯ ದುರಾಡಳಿತ, ಅದರಿಂದಾಗಿ ರೊಚ್ಚೆಗೆದ್ದಿರುವಂತಹ ಯುವಕರು ಬೀದಿಗೆ ಬಂದಿದ್ದಾರೆ. ಆದರೆ ನೀಟ್ ಜಾರಿಯಾದ ಬಳಿಕ ಆಲ್ ಇಂಡಿಯಾ ಕೋಟಾದಡಿ ಇತರ ರಾಜ್ಯಗಳ ವಿದ್ಯಾರ್ಥಿಗಳಿಗೂ ವೈದ್ಯಕೀಯ ಸೀಟುಗಳು ಲಭ್ಯವಾಗುತ್ತಿರುವುದರಿಂದ ಸ್ಥಳೀಯ ವಿದ್ಯಾರ್ಥಿಗಳ ಅವಕಾಶಗಳು ಕಡಿಮೆಯಾಗುತ್ತಿವೆ ಎಂಬ ಅಭಿಪ್ರಾಯವನ್ನು ಹಲವು ಸಂಘಟನೆಗಳು ವ್ಯಕ್ತಪಡಿಸುತ್ತಿವೆ. ಇದೇ ಕಾರಣದಿಂದ ರಾಜ್ಯದ ವೈದ್ಯಕೀಯ ಪ್ರವೇಶವನ್ನು ಮತ್ತೆ CET ಮೂಲಕವೇ ನಡೆಸಬೇಕು ಎಂಬ ಆಗ್ರಹ ಕೇಳಿಬರುತ್ತಿದೆ. So many friends who have attempted NEET in the first attempt got a good score like 490, 590, 600, but they could not score more in the second attempt. They got they have just traumatized and depressed. They have changed their fields. Many who have a bright future in the medical field, they are now in the business and small scale business. Whether the government will take the accountability of this, we are here only to ask accountability from the government. The first and only our demand of our is to resignation of Dharmendra Pradhan. ಇದರ ಜೊತೆಗೆ ಶಿಕ್ಷಣ ಕ್ಷೇತ್ರದ ಆಡಳಿತದ ಬಗ್ಗೆಯೂ ಹೊಸ ಚರ್ಚೆ ಆರಂಭವಾಗಿದೆ. ಸ್ವಾತಂತ್ರ್ಯ ನಂತರ ಶಿಕ್ಷಣವು ರಾಜ್ಯ ಪಟ್ಟಿಯಲ್ಲಿದ್ದರೂ 1976ರ 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಅದನ್ನು ಸಮವರ್ತಿ ಪಟ್ಟಿಗೆ ಸೇರಿಸಲಾಯಿತು.
ಇದರ ಪರಿಣಾಮವಾಗಿ ಶಿಕ್ಷಣ ನೀತಿಯಲ್ಲಿ ಕೇಂದ್ರದ ಪಾತ್ರ ಹೆಚ್ಚಾಯಿತು. ಈಗ ಶಿಕ್ಷಣವನ್ನು ಮತ್ತೆ ರಾಜ್ಯ ಪಟ್ಟಿಗೆ ಸೇರಿಸಿ ರಾಜ್ಯಗಳಿಗೆ ಹೆಚ್ಚಿನ ಸ್ವಾಯತ್ತತೆ ನೀಡಬೇಕು ಎಂಬ ಬೇಡಿಕೆಯು ಹೋರಾಟದ ಪ್ರಮುಖ ಭಾಗವಾಗಿದೆ. ನೀಟ್ ಪರವಾಗಿ ಮಾತನಾಡುವವರು ದೇಶದಾದ್ಯಂತ ಒಂದೇ ಪರೀಕ್ಷೆಯಿಂದ ಸಮಾನ ಅವಕಾಶ ಹಾಗೂ ಏಕರೂಪದ ಮೆರಿಟ್ ವ್ಯವಸ್ಥೆ ಸಾಧ್ಯವಾಗುತ್ತದೆ ಎಂದು ವಾದಿಸುತ್ತಾರೆ. ಆದರೆ ವಿರೋಧಿಗಳು ವಿವಿಧ ರಾಜ್ಯಗಳ ವಿಭಿನ್ನ ಪಠ್ಯಕ್ರಮ, ಸಾಮಾಜಿಕ ಪರಿಸ್ಥಿತಿ ಹಾಗೂ ಕೋಚಿಂಗ್ ಕೇಂದ್ರಗಳ ಮೇಲಿನ ಅವಲಂಬನೆ ಗ್ರಾಮೀಣ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದೆ ಎಂದು ಹೇಳುತ್ತಾರೆ. ಒಟ್ಟಾರೆ ನೀಟ್ ಕುರಿತ ಚರ್ಚೆ ಇಂದು ಕೇವಲ ಒಂದು ಪ್ರವೇಶ ಪರೀಕ್ಷೆಯ ವಿಚಾರವಾಗಿ ಉಳಿದಿಲ್ಲ. ಶಿಕ್ಷಣದ ಸ್ವಾಯತ್ತತೆ, ರಾಜ್ಯಗಳ ಅಧಿಕಾರ, ವಿದ್ಯಾರ್ಥಿಗಳ ಸಮಾನ ಅವಕಾಶ ಮತ್ತು ವೈದ್ಯಕೀಯ ಪ್ರವೇಶ ವ್ಯವಸ್ಥೆಯ ಭವಿಷ್ಯದ ಕುರಿತ ರಾಷ್ಟ್ರಮಟ್ಟದ ಚರ್ಚೆಯಾಗಿ ರೂಪಾಂತರಗೊಂಡಿದೆ. ಈ ಚರ್ಚೆಯ ಅಂತಿಮ ನಿರ್ಧಾರ ಸರ್ಕಾರಗಳ ಕೈಯಲ್ಲಿದ್ದರೂ ಅದರ ಪರಿಣಾಮವನ್ನು ಅನುಭವಿಸುವವರು ಮಾತ್ರ ಲಕ್ಷಾಂತರ ವಿದ್ಯಾರ್ಥಿಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.